ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮನೆ ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಯಾಕಪ್ಪ ನಾನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಪಾಪು ನನ್ನ ಹತ್ರ ಇದ್ದರೆ ಅಳ್ತಾ ಇದ್ಲು ಅಮ್ಮನ ಜೊತೆ ಹೋಗಬೇಕು ಅಂತ. ಅದಕ್ಕೆ ಅಮ್ಮ ನೀವೇ ಕರ್ಕೊಳ್ಳಿ, ನಾನು ಮನೆ ಕಸ ಗುಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೂಲೆಯಲ್ಲೆಲ್ಲ ಏನೇನು ಕಸ ಇದೆ ಎಲ್ಲ ತೆಗಿತಾ ಇದೆ. ಪಾಪುಗೆ ಕೆಲವು ಆಟ ಸಾಮಾನುಗಳು ಅಥವಾ ಡಬ್ಬಗಳನ್ನ ಕೊಟ್ಟಿರ್ತೀವಿ ಇಟ್ಕೊಂಡು ಆಟ ಆಡಲಿಕ್ಕೆ ಅಂತ. ಅವಳದು ಒಂದೊಂದು ಎಸ್ದಾಗ ಅದೆಲ್ಲ ಹೋಗಿ ಮಂಚದಡಿಲಿ ಕೂತಿರ್ತಿತ್ತು. ಆ ಡಬ್ಬಗಳೆಲ್ಲ ಈಚೆ ತೆಗ್ದೆ. ಹಾಗೆ ಇನ್ನೂ ಕೆಲವು ಡಬ್ಬಗಳು ನಮ್ಮ ಮನೇಲಿ ಖಾಲಿಯಾಗಿದ್ವು. ಅಂದರೆ ಟಾನಿಕ್ ಡಬ್ಬ ಆಗಿರ್ಬೋದು, ಸ್ನೋ ಡಬ್ಬಗಳಾಗಿರ್ಬೋದು, ಅವೆಲ್ಲ ಖಾಲಿಯಾಗಿದ್ವು. ಅವನ್ನ ಕೂಡ ನಾವು ಎಸ್ತಿರ್ಲಿಲ್ಲ. ಅದನ್ನೆಲ್ಲ ನೀಟಾಗಿ ಕಸಕ್ಕೆ ಹಾಕ್ತೆ. ಎಲ್ಲ ಕ್ಲೀನ್ ಮಾಡ್ತಾಯಿದ್ವಲ್ಲ ಅಂತ ಹೇಳ್ಬಿಟ್ಟೆಲ್ಲ ಟಿವ ಎಲ್ಲ ಕ್ಲೀನ್ ಮಾಡಿ ಹಾಗೆ ಎಲ್ಲ ಡಬ್ಬಿಗಳನ್ನೆಲ್ಲ ಈಚೆ ಹಾಕ್ತೆ. ಹಾಗೆ ಕಿಟಕಿಲಂತೂ ತುಂಬ ಧೂಳಿತ್ತು. ಹಾಗೆ ಬರೋ ಅದನ್ನೆಲ್ಲ ನಮ್ಮ ಅಜ್ಜಿ ತೊಗೊಬಂದು ಕಿಟಕಿ ಮೇಲೆ ಎಲ್ಲ ಸಿಕ್ಸಿತ್ತು. ಅದನ್ನೆಲ್ಲ ನೀಟಾಗಿ ಕಿತ್ತಾಕಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ಎಲ್ಲ ಡಿಸೈಡ್ ಮಾಡಿ ಎಲ್ಲ ಹಾಕಿ, ಹಾಗೆ ಎಲ್ಲ ಕಿಟಕಿಯಲ್ಲೆಲ್ಲ ಧೂಳೆಲ್ಲ ಹೊಡೆದು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ವಿ. ತುಂಬಾ ಕಸ ಇತ್ತು ಅಂತಲೇ ಹೇಳ್ಬೋದು. ನೀವೇ ನೋಡ್ತಾ ಇದ್ದೀರಾ ಎಷ್ಟಿದೆ ಅಂತ. ಈಚೆಗಡೆ ಒಂದು ಕವರಲ್ಲಿ ತುಂಬಿಟ್ಟಿದ್ರು, ಮತ್ತು ಅದೇ ಕವರ್ಗೆ ನಾನು ಫುಲ್ ತುಂಬಿಟ್ಟೆ. ಅಷ್ಟೊಂದು ಕಸ ಇತ್ತು, ಡಬ್ಬಗಳೇ ಜಾಸ್ತಿ. ನೀವು ನೋಡ್ತಾ ಇದ್ದೀರಾ. ಹಾಗೆ ನಾನು ಮನೆ ಒರೆಸ್ಕೋತೀನಿ, ನೀನು ಕಸ ಗುಡಿಸು ಅಂತ ಹೇಳಿದ್ರಲ್ವ, ಸೊ ನಾನೆಲ್ಲ ಕಸ ಎಲ್ಲ ಗುಡಿಸ್ದೆ. ಹಾಗೆ ನಾನು ಕಸ ಎಲ್ಲ ಎತ್ತಕ್ಕಲ್ಲ, ನೀವೇ ಎತ್ತಾಕ್ಬಿಡಿ ಅಂತ ಹೇಳಿದೆ. ಆಮೇಲೆ ಬಿಡು ಹತ್ತಕ್ಕೆ ಪರವಾಗಿಲ್ಲ, ಇನ್ನು ಪಾಪು ಅಳ್ತಾಳೆ, ನನ್ನ ಹತ್ರ ಬಂದರೆ ನಾನೇ ಎತ್ತಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಕಸ ಎಲ್ಲ ನಾನೇ ಎತ್ತಾಕೋಣ ಅಂದ್ಬಿಟ್ಟು ಎತ್ತಾಕಕ್ಕೆ ಹೋದೆ. ಕಸ ಎಲ್ಲ ತುಂಬಿ ಈಚೆಗಡೆ ಇಟ್ಟೆ, ಕಸದ ಡಬ್ಬಕ್ಕೆ ಹಾಕ್ಲಿ ಅಂತ ಹೇಳ್ಬಿಟ್ಟು. ಅದೆಲ್ಲ ಆದಮೇಲೆ ನಮ್ಮಮ್ಮ ಏನು ಮಾಡಿದ್ರು, ನೀರು ತೊಗೊಂಡು ಬಂದರು ಮನೆ ಒರೆಸ್ಲಿಕ್ಕೆ ಅಂತ ಹೇಳ್ಬಿಟ್ಟು. ನಾವು ಅಮ್ಮಂಗೆ ಎಲ್ಲ ನೀಟಾಗಿರಬೇಕು, ಇಲ್ಲ ಅಂತಂದರೆ ಬೈತಾರೆ. ಅವರು ಅಷ್ಟೇ ಒಂದು ಸಲ ಮನೆ ಒರೆಸಿದ್ರು, ಅದು ಅವ್ರಿಗೆ ಸ್ಯಾಟಿಸ್ಫೈ ಅನ್ನಿಸ್ಲಿಲ್ಲ. ಅಂದರೆ ತುಂಬ ಧೂಳಿತ್ತಲ್ವ, ಅದಕ್ಕೆ ಅವ್ರು ಇನ್ನೊಂದು ಸಲ ನೀರು ತೊಗೊಂಡ್ಬಂದು ಒರೆಸ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ನೀರು ತೊಗೊಬಂದು ಮತ್ತೆ ನೀಟಾಗೆಲ್ಲ ಒರೆಸಿದ್ರು. ಅವ್ರಿಗಂತೂ ಎಲ್ಲ ಕ್ಲೀನಾಗಿರಬೇಕು. ಅಂದರೆ ನಮ್ಮ ಅಜ್ಜಿ ಪದೇ ಪದೇ ತುಳಿತಾ ಇರ್ತಾರೆ ಬಂದ್ಬಿಟ್ಟು ಮಣ್ಣಿನ ಕಾಲಲ್ಲೇ. ಅದರಿಂದ ತುಂಬ ಧೂಳೆಲ್ಲ ತುಂಬಿರುತ್ತೆ. ಅದಕ್ಕೆ ಅವರು ಯಾವಾಗಲೂ ಬೈಕೊಂಡು ಮನೆ ಒರೆಸ್ತಾ ಇರ್ತಾರೆ. ಅದಾದಮೇಲೆ ನಮ್ಮ ಕಡೆ ಶಿವರಾತ್ರಿ ಹಬ್ಬಕ್ಕೆ ಅಂದರೆ ಅಕ್ಕಿ ಉಪ್ಪಿಟ್ಟನ್ನ ಮಾಡ್ತಾರೆ. ಅದೇ ರೀತಿ ನಮ್ಮಮ್ಮ ಹೇಳ್ಬಿಟ್ಟು ಹೋಗಿತ್ತು, ಅಕ್ಕಿನ ನೀಟಾಗಿ ಒಂದು ಸೇರನ್ನ ತೊಳೆದು ಒಣಗಾಕಿ ಬೀಸ್ಕೊಬಂದು ಮಡಗು ಅಂತ. ಅದಕ್ಕೆ ನಮ್ಮ ಅಜ್ಜಿ ಸ್ನಾನ ಮಾಡಿಕೊಂಡು ಅಕ್ಕಿನ ತೊಳೆದು ಒಣಗಾಕಿ ಅದನ್ನು ಬೀಸೋ ಕಲ್ಲಿಂದ ಬೀಸ್ಕೊಂಡು ಬಂದಿದ್ದರು. ಅದರಿಂದ ಇವರು ಈ ಥರ ಎಲ್ಲ ಒಂದ್ರಲ್ಲಿ ತಿರ್ಕೊಂಡು ಚೆನ್ನಾಗಿರೋ ನುಚ್ಚೆಲ್ಲ ಒಂದು ಕಡೆ ಇಟ್ಟು, ಚೆನ್ನಾಗಿಲ್ಲದೆ ಇರೋದೆಲ್ಲ ಒಂದು ಕಡೆ ಮಾಡ್ಕೋತಾ ಇದ್ದಾರೆ. ಅವರು ಈ ಥರ ಅಕ್ಕಿ ಒನೆಯೋದಾಗಿರ್ಬೋದು, ರಾಗಿ ಒನೆಯೋದಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಮೊದಲಿಂದನೂ ಅಭ್ಯಾಸ ಇದೆ. ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ರಾಗಿ ಇದು ಕಲ್ಲಿರುತ್ತಲ್ಲ, ಅದನ್ನು ಎಷ್ಟು ಚೆನ್ನಾಗಿ ತೆಗಿತಾರೆ ಗೊತ್ತಾ. ನಾನು ಅದನ್ನು ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೋತಾ ಇದ್ದೆ. ಹಾಗೆ ಸ್ವಲ್ಪ ರಾಗಿ ತಗೊಂಡು ನಾನು ಟ್ರೈ ಮಾಡ್ತಾಯಿದ್ದೆ. ಅವರು ತುಂಬ ಚೆನ್ನಾಗಿ ರಾಗಿ ಕಲ್ಲುಗಳನ್ನೆಲ್ಲ ಬೇರ್ಪಡಿಸ್ತಾರೆ. ಮುಂಚೆ ಎಲ್ಲ ಚೆನ್ನಾಗಿ ಮಾಡೋರು, ಆದರೆ ಈಗ ಅವ್ರಿಗೆ ಸ್ವಲ್ಪ ಕಣ್ಣು ಕಾಣಿಸಲ್ಲ. ಅದಕ್ಕೆ ಅವರು ಈಗ ರಾಗಿ ಎಲ್ಲ ಒನೆಯಲ್ಲ, ಅಂದರೆ ಕಲ್ಲು ಬಿದ್ದುಬಿಡುತ್ತೆ ಅಂತ. ನಮ್ಮಮ್ಮ ಇಲ್ಲಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಸಾಮಾನಿಗೆಲ್ಲ ಬೊಟ್ಟಿಡ್ತಾ ಇದ್ದಾರೆ. ಹಾಗೆ ಅವ್ರು ಆ ಕೆಲಸ ಮಾಡ್ತಾ ಇದ್ದಾರಲ್ವ, ಸೊ ಲೇಟ್ ಆಗುತ್ತೆ ಫಲಹಾರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಉಪ್ಪಿಟ್ಟು ಕೇಸರಿಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಹೆಚ್ಚಿ ರೆಡಿ ಮಾಡ್ಕೋತಾ ಇದ್ದೆ. ಬೀನ್ಸು, ಹಾಗೆ ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಅಂದರೆ ಉಪ್ಪಿಟ್ಟಿಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾರ್ಮಲಾಗಿ ನಾನು ಅವತ್ತು ಉಪ್ಪಿಟ್ಟು ಮಾಡೋದು ತೋರಿಸಿದ್ದೆ, ಬಟ್ ಸೇಮೇ ಆದರೆ ಇವತ್ತು ಮಾಡ್ತಾ ಇರೋದು ನಾವು ಅಕ್ಕಿ ನುಚ್ಚಿಂದು, ಅವತ್ತು ರವೆದು ಮಾಡಿ ತೋರಿಸಿದ್ದೆ ಅಷ್ಟೇ. ಅದಕ್ಕೆ ನಾನಿವತ್ತು ಫುಲ್ ಡೀಟೇಲಾಗಿ ಏನು ಉಪ್ಪಿಟ್ಟು ಮಾಡೋದು ತೋರಿಸ್ತಾ ಇಲ್ಲ. ಆ್ಯಸ್ ಯೂಶ್ವಲ್ ಎಲ್ಲ ನಿಮಗೆ ಗೊತ್ತಿರೋದೆ ಅಂತ ಹೇಳ್ಬಿಟ್ಟು ಇವತ್ತು ಉಪ್ಪಿಟ್ಟಿಗೆ ಸ್ವಲ್ಪ ಅವರೆಕಾಳಿತ್ತು, ಹಾಗೆ ಬೀನ್ಸು, ಹಾಗೆ ಇದನ್ನೆಲ್ಲ ಹಾಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಉಪ್ಪಿಟ್ಟೆಲ್ಲ ಖಾಲಿ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು, ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಯಿತು. ಆದರೆ ಸ್ವಲ್ಪ ಖಾರ ಆಗಿತ್ತು ಅಂತೇಳ್ಬಿಟ್ಟು ಪಾಪಮ್ಮಂಗೆ ತಿನ್ನಿಸ್ಲಿಲ್ಲ, ನಾವೆಲ್ಲ ತಿಂದ್ಕೊಂಡ್ವಿ. ಹಾಗೆ ದೇವ್ರಿಗೂ ಸಹ ನೈವೇದ್ಯವನ್ನು ಇಟ್ವಿ. ಟೊಮೊಟೊನ ನಾನು ಮಣೆ ಮೇಲೆ ಹೆಚ್ಕೊಂಡೆ, ಆದರೆ ಎತ್ತಾಕೋಬೇಕಾದ್ರೆ ರಸ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟು ಪ್ಲೇಟ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಆದಮೇಲೆ ತರಕಾರಿ ಎಲ್ಲ ಕಟ್ ಮಾಡಿದೆ. ಅದಾದಮೇಲೆ ಸೆಲ್ಫೆಲ್ಲ ನೀಟಾಗಿ ಕ್ಲೀನಾಗಿರ್ಬೇಕಿಲ್ಲ, ಅಮ್ಮ ಬಂದರೆ ಬೈತದೆ ಅಂತ ಹೇಳ್ಬಿಟ್ಟು ಸೆಲ್ಫೆಲ್ಲ ಹಾಗೆ ನೀಟಾಗಿ ಕಸ ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ನೀಟಾಗೆಲ್ಲ ಮಾಡಿಕೊಂಡೆ, ಒರೆಸ್ಕೊಂಡೆ. ಇಲ್ಲಾಂದರೆ ಅವ್ರು ಬೈತಾರೆ, ಎಲ್ಲ ಅಲ್ಲಲ್ಲೇ ಇಟ್ಕೊಂಡು ಏನು ಮಾಡ್ತಿದ್ದೆ, ಎಷ್ಟು ಮೆಸ್ಸಿಯಾಗಿದೆ ಎಲ್ಲ ಅಂದ್ಕೊಂಡು ಬೈತಾರೆ. ಅದಕ್ಕೆ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆಗೆ ಶುರು ಮಾಡೋಣ ಅಂತ ಹೇಳಿದೆ. ಸದ್ಯಕ್ಕೆ ಉಪ್ಪಿಟ್ಟೆಲ್ಲ ರೆಡಿಯಾಗಿತ್ತು.
ಅದಾದಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದೆ, ಕೇಸರಿಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮ ಕೇಸರಿಬಾತನ್ನ ಬೇರೆ ಥರ ಮಾಡ್ತಾರೆ. ಅಂದರೆ ರವೆ ಎಲ್ಲ ಹುರಿದಿಟ್ಕೊಂಡು ಅದಾದಮೇಲೆ ಅವರು ನೀರನ್ನ ಕಾಯಕ್ಕಿಟ್ಟು ಸಕ್ಕರೆ ಹಾಕಿ ಅದಕ್ಕೆ ರವೆ ಹಾಕ್ತಾರೆ ಅದಕ್ಕಾದಮೇಲೆ. ಬಟ್ ನಮ್ಮ ಅಣ್ಣಂಗೆ ಆ ಥರ ಮಾಡಿದ್ರೆ ಇಷ್ಟ ಆಗೋಲ್ಲ. ಸೊ ನಾನು ಈ ಥರ ಮಾಡ್ತೀನಿ ಅಂದರೆ ಫಸ್ಟು ಡ್ರೈ ಫ್ರೂಟ್ಸು ತುಪ್ಪ ಎಲ್ಲ ಹುರ್ಕೊಂಡು ಅದರೊಳಗಡೆನೆ ರವೆ ಹಾಕಿ ಚೆನ್ನಾಗಿ ಕೆಂಪಗೆ ಹುರಿದು ಅದಾದಮೇಲೆ ರವೆಗೆ ಬಿಸಿನೀರು ಹಾಕಿ ಕದಡಿ ಲಾಸ್ಟಲ್ಲಿ ಸಕ್ಕರೆ ಹಾಕಿ ಮಿಕ್ಸಪ್ ಮಾಡೋದು ಅಂತ ನಾನು ಮಾಡೋದು. ಈ ಥರ ಮಾಡಿದ್ರೆ ನಮ್ಮ ಅಣ್ಣಂಗೆ ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ನೀವೇ ನೋಡ್ತಾ ಇದ್ದೀರಾ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಉಪ್ಪಿಟ್ಟಂತೂ ತುಂಬಾ ಚೆನ್ನಾಗಿತ್ತು. ಆಗಲೇ ಹೇಳ್ದಂಗೆ ಒಂದು ಸ್ವಲ್ಪನೂ ಮಿಕ್ಕಲಿಲ್ಲ, ಕರೆಕ್ಟಾಗಿ ಎಲ್ಲರಿಗೂ ಆಗೋ ಥರನೇ ಮಾಡಿದ್ದೆ. ಹಾಗೆ ದೇವ್ರಿಗೂ ಕೂಡ ನೈವೇದ್ಯನ ಇಡೋಕ್ಕೆ ಮುಂಚೆನೇ ಆ ಉಪ್ಪಿಟ್ಟು ಕೇಸರಿಬಾತ್ ಎಲ್ಲ ರೆಡಿ ಮಾಡಿಕೊಂಡು ದೇವ್ರಿಗೆ ಸ್ವಲ್ಪ ಬಿಲ್ಪತ್ರೆನ ಮುಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ದೇವ್ರ ಮನೆ ರೆಡಿ ಮಾಡೋಕ್ಕೆ ಅಂತ ಬಂದೆ. ಈ ಬಿಲ್ಪತ್ರೆ ನಮ್ಮ ಅಣ್ಣನೇ ತೊಗೊಬಂದಿದ್ದ, ಇಲ್ಲೇ ನಮ್ಮೂರಲ್ಲೇ ಸಿಕ್ತು, ಸದ್ಯ ಹುಡುಕಿದ್ದಕ್ಕೂ ಸಿಕ್ತು. ಹಾಗೆ ಶಿವನಿಗೆ ಸ್ವಲ್ಪ ವಿಭೂತಿಯಿಂದ ಹಾಕಿ ಹಾಗೆ ಬಿಲ್ಪತ್ರೆನೆಲ್ಲ ಸುತ್ತ ಇಟ್ಟು, ಏಕೆಂದರೆ ಶಿವನಿಗೆ ಬಿಲ್ಪತ್ರೆ ಅಂದರೆ ತುಂಬ ಇಷ್ಟ ಅಲ್ವಾ. ಸದ್ಯ ನಮ್ಮ ಅದೃಷ್ಟಕ್ಕೆ ಸಿಕ್ತು ಇವತ್ತು ಬಿಲ್ಪತ್ರೆ. ಅದನ್ನೆಲ್ಲ ಹಾಕಿ ನೀಟಾಗಿ ಎಲ್ಲ ದೇವ್ರಿಗೂ ಮುಡಿಸ್ದೆ. ಅದೆಲ್ಲ ಆದಮೇಲೆ ಈ ಹಬ್ಬಕ್ಕೆ ಸಾಮಾನ್ಯವಾಗಿ ವಸ್ತ್ರ ಧರಿಸೋದು ಅಂತ ಮಾಡ್ತಾರೆ. ಅಂದರೆ ಈ ಥರ ಬಟ್ಟೆನ ತೊಗೊಂಡು ಬಂದು ಆ ದೇವ್ರಿಗೆ ಎಲ್ಲ ದೇವರು ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ ಕಟ್ತಾರೆ. ಅದೇ ರೀತಿ ನಮ್ಮ ಮನೇಲಿ ಕೂಡ ತೊಗೊಬಂದಿದ್ವಿ. ಅಂದರೆ ಇದು ಒಂದು ಬಟ್ಟೆಗೆ ₹1 ಅಂತ ನಾವು 8 ಬಟ್ಟೆ ತೊಗೊಬಂದಿದ್ವಿ. ಅಂದರೆ ಅವ್ರು ಲೆಕ್ಕ ಹಾಕ್ಬಿಟ್ಟು ಕೊಡ್ತಾರೆ. ಲೈನ್ ಇದೆಯಲ್ಲ ಆ ಲೈನ್ಗೆ ಒಂದು ಬಟ್ಟೆ ಅಂತ ಅರ್ಥ. ನಾನು ಅದೇ ಥರ ಲೈನ್ ಪ್ರಕಾರನೇ ಒಂದೊಂದು ಬಟ್ಟೆ ಆಗಿ ಕಟ್ ಮಾಡ್ಕೊಂಡಿದ್ದು ಎಲ್ಲ ಬಟ್ಟೆಗಳ್ನು ಒಂದು ಬಟ್ಟೆನ ಅಲ್ಲಿ ಒಂದು ಕಡ್ಡಿ ಇದೆಯಲ್ಲ ಬೆತ್ತ ಅದಕ್ಕೊಂದು ಕಟ್ಟಿದೆ. ಅದಾದಮೇಲೆ ದೇವ್ರ ಫೋಟೋಗೆ ಒಂದೊಂದು ಇಟ್ಟೆ. ಅದಾದಮೇಲೆ ಶಿವನಿಗೊಂದು ಇಟ್ಟೆ. ಅದಾದಮೇಲೆ ಮತ್ತು ಗಣೇಶನಿಗೊಂದು ಇಟ್ಟೆ. ಇನ್ನು ಮೇಲ್ಗಡೆ ಶಿವನಿಗೊಂದು ಹಾಕಿದೆ. ಒಟ್ಟು 8 ಕರೆಕ್ಟಾಗಿ ಆಯಿತು. ಇನ್ನೊಂದು ಮಿಕ್ಕಿತ್ತು. ಇನ್ನೊಂದು ನಮ್ಮ ಅಣ್ಣಂದು ಗುಡ್ಡ ಬಿಡಿಸಿದ್ವಲ್ಲ, ಗುಡ್ಡನ್ನ ಬಿಡಿಸಿರೋ ಮಡಿ ಇದೆಯಲ್ಲ ಅದಕ್ಕೆ ಅದನ್ನ ಬಟ್ಟೆನ ಕಟ್ಕೋಬೇಕು ಗುಡ್ಡಗಳು. ಅದೇ ರೀತಿ ಅವನು ಸಹ ಅದನ್ನ ಕಟ್ಕೊಂಡು ಪೂಜೆನ ಶುರು ಮಾಡಿಕೊಂಡ. ನಾನು ಹಾಗೆ ನೈವೇದ್ಯಕ್ಕೆ ಉಪ್ಪಿಟ್ಟು ಕೇಸರಿಬಾತು ಹಾಗೆ ಸ್ವಲ್ಪ ಹೆಸರುಬೇಳೆ ಕೂಡ ಮಾಡ್ಕೊಂಡಿದ್ವಿ. ಆದರೆ ನಾನು ಹೆಸರುಬೇಳೆ ಮಾಡೋದನ್ನೆಲ್ಲ ಹಾಕಿಲ್ಲ, ಸ್ವಲ್ಪ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆದರೂ ಶೂಟ್ ಮಾಡ್ಕೊಳಕ್ಕೂ ಆಗಲಿಲ್ಲ. ಪಾಪು ಅಳ್ತಾಯಿದ್ಲು. ಸ್ವಲ್ಪ ಬೇಗ ಬಂದು ಅವಳನ್ನ ಕರ್ಕೋಬೇಕಿತ್ತು. ಅವಳು ತುಂಬ ಹೊತ್ತಿಂದ ಆಟ ಆಡ್ತಿದ್ಲು. ನಾನು ಉಪ್ಪಿಟ್ಟು ಕೇಸರಿಬಾತು ಹಾಗೆ ದೇವ್ರ ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಆಟ ಆಡ್ತಾಯಿದ್ಲು. ಸೊ ಅದಕ್ಕೆ ಇನ್ನೂ ಅವಳನ್ನ ಕಾಯಿಸೋದು ಬೇಡ, ಪಾಪ ಹೊಟ್ಟೆ ಹಸ್ದಿರುತ್ತೆ, ಹಾಲು ಕೊಡಬೇಕು ಅವಳಿಗೆ ಅಂತ ಹೇಳ್ಬಿಟ್ಟು ನಾನು ಅದೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ. ಬೇಗ ಅರ್ಜೆಂಟಲ್ಲಿ ಮಾಡಿಕೊಂಡು ಹೊರಟ್ಬಿಟ್ಟೆ. ಆದರೂ ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಏನಾದರೂ ಮಿಸ್ಟೇಕ್ ಇದ್ದರೆ ಒಂದು ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಥರ ಲಾಸ್ಟಲ್ಲಿ ನೈವೇದ್ಯ ಎಲ್ಲ ಇಟ್ಕೊಂಡು ಶಿವನಿಗೆ ಈ ಥರ ಎಲ್ಲ ಪೂಜೆಯನ್ನು ಮಾಡ್ಕೊಂಡ್ವಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀರಿ. ನಮ್ಮ ಮನೇಲಿ ಯಾವಾಗ ಪೂಜೆ ಮಾಡಿದ್ರು ಅಷ್ಟೇ, ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಮ್ಮ ಮನೇಲಿ ಡಮರುಗ ಇದೆಯಲ್ಲ ಅದನ್ನು ಒಂದು ಸಲ ಈ ಥರ ಬಾರಿಸಿ ಆಮೇಲೆ ಇದನ್ನ ಕೆಳಗಡೆ ಎತ್ತಿ ಇಟ್ಬಿಡ್ತಾರೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಮುಂದಿನ ಇನ್ನೊಂದು ವಿಡಿಯೋ ಮುಖಾಂತರ ಸಿಗೋಣ. ಎಲ್ಲರಿಗೂ ಬಾಯ್.